ಒಂದು ದೊಡ್ಡ ಹಿರಿಮೆ ಬಂದಿದೆ. ಬಾನು ಮುಷ್ತಾಕ್ ಇದ್ರ ಬಗ್ಗೆ ನಾವು ಬೆಳಗ್ಗೆನೆ ನಾವು ನಮ್ಮ ಕಾರ್ಯಕ್ರಮ ಪ್ರಸಾರದ ನೇರ ಪ್ರಸಾರವನ್ನೇ ಹಾಕಿದ್ದು. ಸೊ ಹಾಗಾಗಿ ಮತ್ತು ಶುಭಾಶಯವನ್ನು ಕೂಡ ನಾವು ಹಾಕಿದ್ದು. ನೇರವಾಗಿ ನಾವೇನು ಕೂಡ ಈ ವಿಷಯದ ಬಗ್ಗೆ ನಾವು ಮಾತನಾಡಿಲ್ಲ. ಹಾಗಾಗಿ ನಾನು ಪ್ರವಾಸದಲ್ಲಿದ್ದ ಕಾರಣ ಈಗ ನೇರವಾಗಿ ನಿಮ್ಮ ಮುಂದೆ ಮಾತಾಡಕ್ಕೆ ಬರ್ತಾ ಇದ್ದೀನಿ. ಏನು ಕನ್ನಡದ ಹೆಸರಾಂತ ಸಾಹಿತಿ, ಭಾರತದ ಮೊಟ್ಟ ಮೊದಲ ಸಾಹಿತಿ ಬಾನು ಮುಷ್ತಾಕ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ. ಅವರ ಒಂದು ಸಣ್ಣ ಕಥೆಗಳ ಸಂಕಲನ ಹಾರ್ಟ್ಲ್ಯಾಂಡ್, ಎದೆಯ ಹಣತೆಗೆ ಈ ಪ್ರಶಸ್ತಿ ಲಭಿಸಿದೆ. ಇದೇ ಮೊದಲ ಬಾರಿಗೆ ಕನ್ನಡದ ಈ ಕೃತಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ದೊರೆತಂತಾಗಿದೆ. ಭಾರತದ ಮೊದಲ ಕನ್ನಡದ ಲೇಖಕಿಯರು. ಈ ಪ್ರಶಸ್ತಿ ಸುಮಾರು 57.28 ಲಕ್ಷ, 2.28 ಲಕ್ಷ, ಅಂದರೆ ಸುಮಾರು 50,000 ಪೌಂಡ್ಗಳನ್ನು ಒಳಗೊಂಡಿದೆ. ಇಲ್ಲಿ 1990 ಮತ್ತು 2020 ನಡುವೆ ಇವರ ಕಥೆಗಳು ಪ್ರಕಟ ಆಗಿತ್ತು. 12 ಕಥೆಗಳು ಸಂಕಲನ ಇದ್ದವು. ದೀಪಾ ಬಸ್ತಿ ಅನ್ನೋರು ಈ ಕಥೆಗಳನ್ನು ಅನುವಾದ ಮಾಡಿದ್ರು ಇಂಗ್ಲೀಷ್ಗೆ. ಈ ಕಥೆಗಳಲ್ಲಿ ಮುಸ್ಲಿಂ ಸಮುದಾಯದ ಬಾಲಕಿಯರು ಮತ್ತು ಹೆಣ್ಣು ಮಕ್ಕಳ ಜೀವನವನ್ನು ಇವರು ಹೇಳಿದರು. ಈಗಾಗಲೇ 2 ಬಾರಿ ಅವರ ಸಂದರ್ಶನ ಕೂಡ ನಾವು ಮಾಡಿದ್ವಿ. ಟೇಟ್ ಮಾಡರ್ನಲ್ಲಿ ಒಂದು ಸಮಾರಂಭ ನಡೀತು. ಅದರ ಪ್ರಶಸ್ತಿ ಸ್ವೀಕರಿಸಿ ಮುಷ್ತಾಕ್ ಅವರು ಮಾತ್ರ ಆ ವಿಡಿಯೋ ಕೂಡ ನಾವು ನೇರ ಪ್ರಸಾರ ಹಾಕಿದ್ದೀವಿ, ನೋಡಿದ್ದೀರಾ. ಮುಷ್ತಾಕ್ ಅವರು ಹೇಳಿದ್ದು ಇದೊಂದು ವೈವಿಧ್ಯತೆಗೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ. ವೈವಿಧ್ಯತೆ ಈ ಭಾಳ ಸಿಂಪಲ್ ಇದು ಈ ವರ್ಡ್. ಅಂದರೆ ನಾವು ನಮ್ಮ ದೇಶದಲ್ಲಿ ವೈವಿಧ್ಯತೆ ಅನ್ನೋ ಪದನೇ ನಾವು ಮಾತನಾಡೋ ಹಾಗಿಲ್ಲ ಈಗ. ಸೊ ಆದರೆ ಇವರು ವೈವಿಧ್ಯತೆ ಪದವನ್ನು ಬಳಸ್ತಾರೆ. ಅಂದರೆ ವೈವಿಧ್ಯತೆಗೆ ಸಿಕ್ಕ ಜಯ ಅಂತ ಹೇಳ್ತಾ ಇದ್ದಾರೆ. ಆ ವೈವಿಧ್ಯತೆಯನ್ನು ನಾವು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇದೀವಾ? ವೈವಿಧ್ಯತೆಗೆ ನಮಗೆ ಉತ್ತರ ಸಿಕ್ಕಿದೆಯಾ? ವೈವಿಧ್ಯತೆ ಇವತ್ತು ನಮಗೆ ನಿಜವಾಗ್ಲೂ ನಾವೆಲ್ಲ ಇವತ್ತು ಹಾಡಿ ಹೊಗಳ್ತಾ ಇದೀವಿ ನಾವು ಬಾನು ಮುಷ್ತಾಕ್ ಅವ್ರನ್ನ. ಆದರೆ ಅವ್ರು ಹೇಳ್ತಾ ಇರೋದಲ್ಲ ವೈವಿಧ್ಯತೆಗೆ ಸಿಕ್ಕ ಜಯ ಅಂತೇಳಿ. ಖಂಡಿತ ನಮ್ಮ ದೇಶದಲ್ಲಿ ವೈವಿಧ್ಯ ಇದೆಯಾ ಅನ್ನೋ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ತುಂಬ ಜನ ಇವ್ರನ್ನ ಇಂಟರ್ವ್ಯೂ ಮಾಡಿದ್ರು, ನಾವು ಕೂಡ ಇಂಟರ್ವ್ಯೂ ಮಾಡಿದ್ರು. ನಾನು ಭಾಳ ಸರಳವಾಗಿ ಕೇಳಿದೆ ಅವ್ರನ್ನ, ನೀವು ಈ ದೇಶದಲ್ಲಿ ಇರತಕ್ಕಂಥ ವಿಭಜನೆಯ ಧ್ವನಿಯ ಬಗ್ಗೆ ಮಾತನಾಡ್ತೀರಾ, ದ್ವೇಷದ ಮಾತುಗಳ ಬಗ್ಗೆ ಮಾತನಾಡ್ತೀರಾ, ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳೆಲ್ಲ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತೀರಾ ನೀವು ಅಂತ ನಾನು ಕೇಳಿದೆ. ಹೌದು, ನಾನು ಮಾತಾಡ್ತೀನಿ, ಅಲ್ಲಿಂದಲೇ ಬೆಳೆದು ಬಂದವಳು ಅಂತ ಹೇಳಿದ್ರು. ಭಾಳ ಅದ್ಭುತವಾದ ಮಾತುಗಳು 2 ಸಂದರ್ಶನದಲ್ಲಿ ನೀವು ನೋಡ್ಬೋದು ನೀವು. ಮತ್ತು ಈಗಾಗಲೇ ಅವರಿಗೆ ನಾವು ಮೆಸೇಜ್ ಕೂಡ ಹಾಕಿದ್ದೀವಿ, ಮಾತನಾಡಿದ್ದೀವಿ. ಮತ್ತು ಅವ್ರು ನೇರವಾದ ಸಂದರ್ಶನ ಕೂಡ ಇನ್ನೊಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಬಂದ ತಕ್ಷಣವೇ. ಅವರು ಆ ಕಥೆ ಹೇಳ್ತಾರವರು, ಯಾವ ಕಥೆಯೂ ಸಣ್ಣದಲ್ಲ, ಅನುಭವದಲ್ಲಿ ಪ್ರತಿ ಎಳೆ ಒಂದು ಬಟ್ಟೆ ಇದ್ದಂಗೆ ಅದು ಎಳೆ ಕೂಡ ಇಡೀ ಕಥೆಯ ತೂಕವನ್ನು ಹೊಂದಿರುತ್ತೆ. ಹಾಗಾಗಿ ಈ ಪುಸ್ತಕ ರೂಪ ಆಯಿತು ಅಂತ ಹೇಳ್ತಾರೆ. ಇನ್ನು ಅನುವಾದ ಮಾಡಿರ್ತಕ್ಕಂಥ ಅವರು ಕೂಡ ಲೇಖಕಿನೇ. ನನ್ನ ಸುಂದರವಾದ ಭಾಷೆಗೆ ದೊರೆತ ಸೊಗಸಾದ ಗೆಲುವು ಇದು ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಜೇನಿನ ಹಾಲಿನ ಹೊಳೆ ಜೇನಿನ ಮಳೆ, ಆ ಹಾಡನ್ನು ಕೂಡ ಅವ್ರು ನೆನೆಸ್ಕೊಂಡಾರೆ. ನೀವು ನೋಡ್ಬೋದು ಕಣ, ಹಾಡನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ಅಂದರೆ ಅಷ್ಟು ಸುಲಲಿತವಾದ ಜೇನಿನ ಮಳೆ ಹಾಲಿನ ಹೊಳೆಯಂತೆ ಕನ್ನಡ ಭಾಷೆ, ಹಾಗಾಗಿ ನನಗೆ ಅದು ಸರಳವಾಗಿ ನಾನು ಬರೆಯೋಕ್ಕೆ ಸಾಧ್ಯ ಆಯಿತು, ಅದನ್ನು ನಾನು ಬೆಂಬಿಸಿದ್ದೀನಿ, ಅದಕ್ಕೆ ಪ್ರಶಸ್ತಿ ಬಂದಿದೆ ಅಂತ ಹೇಳ್ತಾರೆ. ಸುಂದರವಾದ ಭಾಷೆ ಅಂತ ಫ್ರೆಂಚ್ನಿಂದ ಅನುವಾದವಾದಂತಹ 2 ಕೃತಿಗಳು, ಜಪಾನ್ ಮತ್ತು ಇಟಾಲಿಯನ್ ಡ್ಯಾನಿಷ್ ಭಾಷೆ ಒಂದೊಂದು ಕೃತಿಗಳು ಶಾರ್ಟ್ ಲಿಸ್ಟ್ಲಿದ್ದು. ಆ ಎಲ್ಲ ಕೃತಿಗಳನ್ನು ಇವತ್ತು ದಾಟಿಕೊಂಡು ಈ ಒಂದು ಗೆದ್ದಿದೆ ಇವರು ಬುಕರ್ ಪ್ರಶಸ್ತಿ. ಬಾನು ಮುಷ್ತಾಕ್ ಅವರ
ಈ ಕೃತಿ. ಇಲ್ಲಿ ಇದನ್ನು ನಾನು ತಗೊಳ್ಕೊಳಕ್ಕೆ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಹಾಟ್ ಲ್ಯಾಂಪ್, ದ ವಿನ್ನರ್ 2025 ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. The phenomenal year, I have never been impressed by a long list and I can tell it until next year. ನಾನು ಮುಂದಿನ ವರ್ಷವರೆಗೂ ಕಾಯಬೇಕು ಅಂತ ಹೇಳಿ ಕೋಲಿನ್ ಅನ್ನೋರು ಅವರು ಕೂಡ ಹಾಕಿದ್ದಾರೆ. ಇನ್ನೊಂದು ಇದಕ್ಕೋಸ್ಕರ ನಾನು ಕಾಯಬೇಕು ಅಂತ ಹೇಳಿ. ಇಲ್ಲಿ ಭಾಳ ಮುಖ್ಯವಾಗಿ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಕಾರಣ ನಾನು ನಿಮ್ಮ ಮುಂದೆ ನಾನು ಈ ನೇರ ಪ್ರಸಾರಕ್ಕೆ ಬರೋ ಕಾರಣ ಅಂತಂದರೆ, ನಾನು ಇಷ್ಟೊತ್ತು ಸುಮಾರು 1 ಅವರ್ ಕೂತ್ಕೊಂಡು ನಾನು ಪ್ರವಾಸ ಮುಗಿಸಿ ಬಂದ ನಂತರ ಇಡೀ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಮಾಡಿದೆ, ಎಲ್ಲ ಮಾಧ್ಯಮಗಳನ್ನು ಚೆಕ್ ಮಾಡಿದೆ. ಏನು ಬಂದಿದೆ ಮೇಡಮ್ ಬಗ್ಗೆ, ನಾವು ಏನು ಇಂಟರ್ವ್ಯೂ ಮಾಡಿದ್ದೋ, ಇವ್ರು ಬಾಕಿಯವ್ರು ಏನು ಹೇಳ್ತಾ ಇದ್ದಾರೆ, ಅವರ ಇಡೀ ಲೈಫನ್ನು ಹೇಳಿದ್ದಾರೆ. ನಾವು ಕೂಡ ಹೇಳಿದ್ದೀವಿ, ಅವ್ರು ಎಲ್ಲಿ ಬಂದರು ಅದೆಲ್ಲ ಈಗಾಗಲೇ ಸಾಕಷ್ಟು ಹೇಳಾಗಿದೆ. ಮತ್ತೆ ನಾನು ಹೇಳೋದಿಲ್ಲ. ಅವರು ಸಾಹಿತಿ ಆಗಿದ್ದರು, ಅವರು ವಕೀಲೆ ಆಗಿದ್ದರು, ನಗರಸಭಾ ಸದಸ್ಯೆ ಆಗಿದ್ದರು, ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತೆಯೂ ಆಗಿದ್ದರು, ಮತ್ತು ಅವರು ರಾಜಕಾರಣಿ ಕೂಡ ಆಗಿದ್ದರು, ಹೋರಾಟ. ಸೊ ಇವೆಲ್ಲವೂ ಕೂಡ ಈಗಾಗಲೇ ಮತ್ತೊಮ್ಮೆ ನಾನು ಹೇಳ್ತಾ ನನ್ನ ಸಮಯ ವೇಸ್ಟ್ ಮಾಡಲ್ಲ. ಇವತ್ತು ನೇರ ಪ್ರಸಾರದಲ್ಲಿ ನನ್ನ ಮುಖ್ಯ ಟಾರ್ಗೆಟ್ ಇರ್ತಕ್ಕಂಥದ್ದು ನಮ್ಮ ದೇಶದ ರಾಜಕಾರಣಿಗಳಿಗೆ ಸಂಜೆ ರಾತ್ರಿ ಬೆಳಗ್ಗೆ ಇವತ್ತಿನ ಮುಂಜಾನೆ 5:05ವರೆಗೆಲ್ಲ ನಮಗೆ ಈ ಪ್ರಶಸ್ತಿ ಬಗ್ಗೆ ಮಾತು ಬಂತು. ಸೊ ಮಾತು ಬಂದ ತಕ್ಷಣವೇ ನಾವೆಲ್ಲ ಅದನ್ನು ಪ್ರಸಾರ ಮಾಡ್ತಾ ಇದ್ದೋ. ಪ್ರಸಾರ ಮಾಡಿದ 7ವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವೀಟ್ ಕೂಡ ಬಂತು. ನಂತರ ರಾಹುಲ್ ಗಾಂಧಿಯವರ ಟ್ವೀಟ್ ಕೂಡ ಬಂತು. ಸೊ ಅದನ್ನು ಕೂಡ ನಾವು ನೋಡ್ತಾ ಇದ್ದೋ, ಟ್ವೀಟನ್ನು ಕೂಡ ಓದ್ದೋ. ನೀವು ಸಾಕಷ್ಟು ಜನ ಇದನ್ನು ಈ ಕೃತಿಯನ್ನು ಹಾಡಿ ಹೊಗಳ್ತಾ ಇದ್ರು, ಕೆಲವರು ಇದು ಮಾಡ್ತಾಯಿದ್ರು. ಆದರೆ ನಾನು ಎಲ್ಲಿ ಗಮನಿಸಬೇಕಾದದ್ದು, ಕೆಲವರಿಗೆ ಈ ಪ್ರಶಸ್ತಿ ಬಂದಿದ್ದು ಇಷ್ಟ ಆಗಲಿಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ಆದರೆ ಅದನ್ನು ಒಪ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಒಪ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈಗ ಯಾಕೆ ಬಿಡಿ, ಈಗ ಈ ಮಾತುಗಳೆಲ್ಲ ಈಗ ಯಾಕೆ, ಅವ್ರಿಗೆ ಪ್ರಶಸ್ತಿ ಬಂದಿದೆ, ಸಂಭ್ರಮ ಪಡೋಣ, ಕನ್ನಡಕ್ಕೆ ಇದೊಂದು ಸಿಕ್ಕಂತಹ ಗೌರವ, ಎಲ್ಲ ಸಂಭ್ರಮ ಪಡೋಣ, ಈಗ ಯಾಕೆ ಈ ಮಾತುಗಳೆಲ್ಲ ಅಂತ ನೀವು ಅಂತೀರ. ಆದರೆ ಮಾತಾಡಬೇಕಾಗಿರೋದು ಈಗಲೇ ನಾವು ಮಾತಾಡಬೇಕಾಗಿರೋದು ಬಾನು ಮುಷ್ತಾಕ್ ಅವರ ಕತೆಗಳು ಲಾಂಗ್ ಲಿಸ್ಟ್ ಆಯಿತು, ಶಾರ್ಟ್ ಲಿಸ್ಟ್ ಆಗ್ತಿದ್ದಂಗೆ ಪ್ರಶಸ್ತಿ ಬಂದ್ಬಿಡುತ್ತಾ ಅಂತ ಹೇಳಿ ಕೂಡ ಎಲ್ಲ ಮಾತಾಡ್ತಾ ಇದ್ರು. ಆದರೆ ಪ್ರಶಸ್ತಿ ಬಂದೇ ಬಿಡ್ತು. ಇವತ್ತಾದರೂ ಕೆಲವರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ತಾರತಮ್ಯ, ದ್ವೇಷ ಇವೆಲ್ಲ ಹೋಗ್ತವ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಆದರೆ ಇವ್ಯಾವೂ ಹೋಗಲಿಲ್ಲ. ಇವು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಗೊತ್ತಿಲ್ಲ. ಮೋಸ್ಟ್ಲಿ ಹೋಗೋದೂ ಇಲ್ಲ. ಯಾಕೆ ಹೋಗೋದಿಲ್ಲ? ಯಾಕೆಂದರೆ ಇದು ನಮಗೆ ಜನ್ಮಕ್ಕೆ ಅಂಟುಬಿಟ್ಟಿದೆ. ಇದು ಏನಂದರೆ ದ್ವೇಷ, ಹೊಟ್ಟೆ ಕಿಚ್ಚು. ಅದು ಅಷ್ಟರ ಮಟ್ಟಿಗೆ ಅದನ್ನು ತಿಂತಾ ಇರುತ್ತೆ ನಮ್ಮನ್ನು. ಸೊ ಹಂಗಾಗಿ ಬಾನು ಮುಷ್ತಾಕ್ ಅವರು ಏನು ಮುಸ್ಲಿಂ ಮಹಿಳೆಯರ ಅವರ ಬದುಕು ಮತ್ತು ಅವರು ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿ ಇಡೀ ಜಗತ್ತಿಗೆ ಆ ಮಹಿಳೆಯರ ಕಥೆಗಳನ್ನು ಹೇಳಿದರು. ಆದರೆ ಇವತ್ತು ನಾವು ನೋಡ್ತಕ್ಕಂಥದ್ದು ಅದೇ ಬಾನು ಮುಷ್ತಾಕ್ಗೆ ಇಡೀ ಭಾರತೀಯ ಸಮಾಜ ಹೆಂಗೆ ನೋಡ್ತು ಅಂತ ಹೇಳಿ ಇವತ್ತು ನನ್ನ ಪ್ರಯತ್ನ. And what a win this is for my beautiful language. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ goes a song in Kannada. It calls the Kannada language a river of honey, a rain of milk, and compares it to sweet ambrosia. Kannada is one of the oldest languages on earth, and I'm ecstatic that this will hopefully lead to a greater interest in reading and writing and translating more and from the language. ಇದು ಅನುವಾದಕ್ಕೆ ದೀಪಾ ಬಸ್ತಿಯವರ ಮಾತುಗಳು, ಬಹಳ ಸುಂದರವಾದ ಮಾತುಗಳು, ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಅದು ಮಾತುಗಳನ್ನು ಕೇಳಿಸಲೇಬೇಕಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದ ಹಾಡನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ, ಆ ರೀತಿ ಓಲ್ಡೆಸ್ಟ್ ಕನ್ನಡ ಭಾಷೆ ನಮ್ಮದು, ಅಲ್ಲಿ ನಾವು ಈ ಭಾಷೆ ಬಳಸ್ಕೊಂಡು ನಾನು ಬರೆದಿದ್ದೀನಿ. ಹಾಗಾಗಿ ಪ್ರಶಸ್ತಿ ನನಗೆ
ಮನೆಯವರು ಭಾಳ ಖುಷಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಾನಾಗಲೇ ಹೇಳಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಅವರು ಕೂಡ ಇಲ್ಲಿ ನಾವು ಅವ್ರನ್ನ ಬಾನು ಮುಷ್ತಾಕ್ ಅವರನ್ನು ಹಾಡಿ ಹೋಗಲಿ ಅಂದರೆ ಸಿದ್ದರಾಮಯ್ಯ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಪ್ರಶಸ್ತಿಗೆ ಪುರಸ್ಕೃತ ಆಗಿರ್ತ ಕನ್ನಡ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕನ್ನಡಿಗ ಮತ್ತು ಕರ್ನಾಟಕ ಸಂಭ್ರಮಿಸುವ ಹೊತ್ತು ಈ ನೆಲದ ಸೌಹಾರ್ದತೆ, ಜಾತ್ಯತೀತತೆ ಮತ್ತು ಸೋದರತ್ವದ ನಿಜ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಬರೀತಾ ಇರ್ತಕ್ಕಂಥ ಬಾನು ಮುಷ್ತಾಕ್ ಅವರಿಗೆ ಕನ್ನಡದ ಹಿರಿಮೆಯ ಬಾವುಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿ ನಮಗೆಲ್ಲ ಗೌರವ ತಂದು ಕೊಟ್ಟಿದ್ದಾರೆ. ಅವರು ಇನ್ನಷ್ಟು ಕಾಲ ಸತ್ವಯುತವಾಗಿ ಬರೆಯುತ್ತಾ ಕನ್ನಡದ ಕಂಪನ್ನು ಜಗಲಗಲಕ್ಕೆ ಪಸರಿಸುತ್ತಾ ಇರಲಿ ಅಂತೇಳಿ ಹಾರೈಸ್ತಾನೆ. ಬುಕ್ಕರ್ ಪ್ರಶಸ್ತಿಗೆ ಭಾಜನ ಅವರ ಕೃತಿ ವಿದ್ಯಾದೀಪನ ಇಂಗ್ಲೀಷ್ಗೆ ಅನುವಾದ ಪ್ರತಿವಾದ ಅವರಿಗೂ ಕೂಡ ಅನುವಾದಕ್ಕೆ ಕೂಡ ನಾನು ಅಂಥೇಳಿ ಅವರು ಟ್ವೀಟಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ವೆಲ್, ಈ ಪ್ರಶಸ್ತಿ ಬಂದಿದ್ದಕ್ಕೆ ಅಲ್ಲೇ 50 ಲಕ್ಷ ರೂಪಾಯಿ 58 ಲಕ್ಷ ರೂಪಾಯಿ ಪ್ರಶಸ್ತಿ ಅದು ಘೋಷಣೆ ಆಗಿದೆ. ಇನ್ನು ಗಮನಿಸ್ಬೇಕಾದದ್ದು ಏನು ಅಂತಂದರೆ, ಈ ರಾಹುಲ್ ಗಾಂಧಿಯವರು ಕೂಡ ಇವರಿಗೆ ಮೇಡಮ್ಗೆ ಒಂದು ಅಭಿನಂದನೆ ಕೂಡ ಸಲ್ಲಿಸ್ತಾರೆ. ರಾಹುಲ್ ಗಾಂಧಿ ಭಾಳ ನಂಗೆ ಖುಷಿಯಾಗಿದೆ. ಇದನ್ನು ಈ ಪ್ರಶಸ್ತಿಯಿಂದ ನನಗೆ ಭಾಳ ಇದು ಭಾರತದ ಏಕತೆ ವೈವಿಧ್ಯತೆ ಎನ್ನುವ ಇದು ಬಿಂಬಿಸುತ್ತೆ ಅಂತ ಕೂಡ ಹೇಳ್ತಾರೆ ರಾಹುಲ್ ಗಾಂಧಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತಂದರೆ, ನೀವು ಇಲ್ಲಿ ಗಮನಿಸಬೇಕಾದ ಏನಂತಂದರೆ, ಯಾರು ಹೇಳಲಿಲ್ಲ ಈ ಒಂದು ಇದನ್ನು ಅಂತಂದರೆ ಉನ್ನತ ವರ್ಗದವರು ಇದರಿಂದ ದೂರ ಉಳ್ಕೊಂಡು ತಮ್ಮ ಒಂದು ಕಿಚ್ಚನ್ನು ಕಾರ್ತಾನೆ ಇದ್ರು. ಈ ಕಿಚ್ಚನ್ನು ಯಾಕೆ ಕಾರ್ತಾರೆ ನನಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ಯಾಕೆ ಹಿಂಗೆ ತಲೆ ಕೆದರುತ್ತೆ ನನಗೆ ಗೊತ್ತಿಲ್ಲ. ಆದರೆ ಇವ್ರಿಗೆ ಕಾರ್ತಾ ಇರ್ತಾರೆ. ಸೊ ಈ ಯಾಕೆ ಹೀಗೆ ಕಾರ್ತಾರೆ, ವಿಷ ಕಾರ್ತಾರೆ ಗೊತ್ತಿಲ್ಲ. ಬಹುತೇಕ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಿಕ್ಕಿರ್ತಕ್ಕಂಥ, ಅದು ಭಾರತೀಯ ಲೇಖಕರಿಗೆ ಸಿಕ್ಕಿರ್ತಕ್ಕಂಥ ಅತ್ಯಂತ ಉನ್ನತವಾದ ಪ್ರಶಸ್ತಿ ಇದು. ಈ ಪ್ರಶಸ್ತಿಯನ್ನು ನಾವೆಲ್ಲ ಸಂಭ್ರಮಿಸಬೇಕಾಗಿತ್ತು. ದೊಡ್ಡ ಮಟ್ಟದ ಉತ್ಸವದ ರೀತಿ ಇರಬೇಕಾಗಿತ್ತು. ಬಹುಶಃ ಮುಂದೆ ನಡೀಬೋದೇನೋ ಏನೇನು ಮಾಡ್ತಾರೆ ಅಂತೇಳಿ. ಆದರೆ ಈಗ ಸದ್ಯಕ್ಕೆ ನಾವು ಮುಂದೆ ಇರ್ತಕ್ಕಂಥದ್ದು ಏನು ಅಂತಂದರೆ, ಇವತ್ತು ಅಂದರೆ ಈ ಘೋಷಣೆ ಆದಾಗ ಒಂದು ದೊಡ್ಡ ಸಂಚಲನ ಆಗಬೇಕಾಗಿತ್ತು. ಅಂದರೆ ಕನ್ನಡದ ಅವ್ರು ಹೇಳ್ತಾರೆ, ದೀಪ ಅತ್ಯಂತ ಹಳೆಯ ಭಾಷೆ, ಇದು ಭೂಮಿ ಮೇಲೆ ಇರ್ತಕ್ಕಂಥ ಹಳೆಯ ಭಾಷೆ. ಈ ಹಳೆಯ ಭಾಷೆನ ಅದ್ರ ಬಗ್ಗೆ ನಾನು ಬರೆದು ಪ್ರಶಸ್ತಿ ತೆಗೆದುಕೊಂಡಿರೋದು ರೋಮಾಂಚನ ಅಂತ ಹೇಳ್ತಾರೆ. ಸೊ ಇಂಥ ಹಳೆಯ ಭಾಷೆಯನ್ನು ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಅವರು ಮೇಡಮ್ಗೆ ಏನಾದ್ರು ಅವ್ರಿಗೆ ಅಂದರೆ ಬಹುಮಾನ ಘೋಷಣೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ಯಾಕೆ ಮಾಡಲಿಲ್ಲ ಅಂತೇಳಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಏನು ಟ್ವೀಟ್ ಮಾಡಿದ್ರು ಅಂಥೇಳಿ ಓದ್ತೀನಿ. ಅದನ್ನು ಈ ಸ್ಕ್ರೀನ್ ಮೇಲೆ ತರೋಕ್ಕಾಗ್ತಾಯಿಲ್ಲ. ಬಾನು ಮುಷ್ತಾಕ್ ಇಂಟರ್ನ್ಯಾಷನಲ್ ಬುಕರ್ ವಿನ್ ಫಾರ್ ಹೃದಯ ದೀಪ ಆರ್ ಹಾರ್ಟ್ ಲ್ಯಾಂಪ್ ಈಸ್ ಅ ಹಿಸ್ಟಾರಿಕ್ ಮೂಮೆಂಟ್ for Kannada literature and for India also. It is a proud affirmation that stories from margins, when told with sincerity, can move the world. My heartiest congratulations to Banu Mushtaq and Deepa Basti, whose translation carried these voice to global hearts. ಇಡೀ ಜಾಗತಿಕ ಹೃದಯಗಳಿಗೆ ಈ ವಾಯ್ಸನ್ನು ಏನು ತಲುಪಿಸಿದ್ದಾರೆ. ಸೊ ಅದು ನನಗೆ ಭಾಳ ಖುಷಿ ಪಟ್ಟಿದೆ. ನಾನಾಗಲೇ ಹೇಳಿದೆ, ಉನ್ನತ ವರ್ಗದವರು ಇದನ್ನು ಈ ಸತ್ಯವನ್ನು ಹೇಳಲಿಲ್ಲ. ಅಂದರೆ ಇದನ್ನು ಎಲ್ಲೂ ಕೂಡ ಅವರನ್ನು ಸಣ್ಣ ಪ್ರಶಸ್ತಿಗಳು ಬಂದಾಗೆಲ್ಲ ಎಲ್ಲ ಮಹಿಳೆಯರ ಗುಂಪಲ್ಲಿ, ಲೇಖಕಿಯರ ಗುಂಪಲ್ಲಿ, ಪತ್ರಕರ್ತರ ಗುಂಪಲ್ಲಿ ಎಲ್ಲ ಹಾಡಿ ಹೊಗಳೋದನ್ನು ಕೂಡ ನಾನು ನೋಡ್ತಾ ಇರ್ತೀನಿ. ಆದರೆ ಇವತ್ತು ಬಾನು ಮುಷ್ತಾಕ್ ಅವರಿಗೆ ಉನ್ನತ ವರ್ಗದವರು ಯಾಕೆ ಬಹಳ ಸೈಲೆಂಟ್ ಆಗಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಬಹಳ ಕೂಲಂಕುಷವಾಗಿ ಚೆಕ್ ಮಾಡಿದೆ. ಇದರಲ್ಲಿ ಫೇಲ್ಯೂರ್ ಆಗಿದೆ ನಂಗೆ ಗೊತ್ತಿಲ್ಲ. ಆದರೆ ಭಾಳ ಕೂಲಂಕುಷವಾಗಿ ಚೆಕ್ ಮಾಡಿದಾಗ ನಮಗೆ ಗಮನಿಸಬೇಕಾದದ್ದು, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇವ್ರಿಗೆ ವಿಶ್ ಮಾಡಿದ್ರು. ಯಾಕೆ ವಿಶ್ ಮಾಡಲಿಲ್ಲ? ಇವರು ಕನ್ನಡಿಗ ಲೇಖಕಿ, ಭಾರತೀಯ ಲೇಖಕಿ, ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರಶಸ್ತಿ ಇಡೀ ವಿಶ್ವದಲ್ಲೇ ಇವರನ್ನು ಗುರುತಿಸ್ತಾ ಇದೆ. ಹೋಗ್ಲಿ, ಪ್ರಧಾನಿ ಬ್ಯುಸಿ ಇರ್ಬೋದು, ಪಾಕಿಸ್ತಾನಕ್ಕೆ ಯುದ್ಧ ಮಾಡೋಕ್ಕೆ ಹೋಗಿರ್ಬೋದು, ಅಥವಾ ಏನಮ್ಮ ಮುಷರಫ್ ಜೊತೆ ಮಾತಾಡ್ತಾ ಇರ್ಬೋದು, ಅಥವಾ ಟ್ರಂಪ್ ಜೊತೆ ಮಾತಾಡ್ತಾ ಇರ್ಬೋದು.
ಯಾಕೆಂದರೆ ಟ್ರಂಪ್ ಕೂಡ ಒಂದು ಈಗ ಇನ್ನೊಂದು ವಿಡಿಯೋ ಹೇಳಿದ್ದಾರೆ, ಅವರೀಗ ಮಾತನಾಡಿದ್ದಾರೆ. ಏನು ಅಂತಂದರೆ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತೇಳಿ ಮತ್ತೊಮ್ಮೆ ಹೇಳಿದ್ದಾರೆ. ಇದು 9ನೇ ಬಾರಿ ಹೇಳ್ತಾ ಇರ್ತಕ್ಕಂಥದ್ದು. ನಾನೀಗ ಪಾಕಿಸ್ತಾನ ಜೊತೆಗೆ ಇನ್ನೊಂದು, ಅದಕ್ಕೆ ಯುದ್ಧ ನಿಲ್ಲಿಸಿದ್ದಕ್ಕೋಸ್ಕರ ಪಾಕಿಸ್ತಾನಕ್ಕೆ ಇನ್ನೊಂದು ಬಿಸ್ನೆಸ್ ಗಿಫ್ಟನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಬಿಸ್ನೆಸ್ ಗಿಫ್ಟನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಈ ಟ್ರಂಪು ಅವ್ರ ಜೊತೆ ಮೋದಿ ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡು ನಾನು ಗಮನಿಸ್ತಾ ಈಗ ನಿಮ್ಮ ಮುಂದೆ ಟ್ರಂಪ್ ಏನು ಮಾತನಾಡಿದ್ರು ಆ ವಿಡಿಯೋನ ತರೋ ಪ್ರಯತ್ನವನ್ನು ಮಾಡ್ತೀನಿ ನಾನು. ಟ್ರಂಪ್ ಏನು ಮಾತನಾಡಿದ್ರು ನೋಡಿ, ಅವರ ವಿಡಿಯೋ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಟ್ರಂಪ್ ಈ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಟ್ರಂಪ್ ಅನ್ನೋ ಕೂಡ ಗಮನಿಸಿದ್ರೆ, ಅದರಲ್ಲಿ ಬ್ಯುಸಿ ಇದ್ದಾರೆ ನರೇಂದ್ರ ಮೋದಿ. ಈ ಒಂದು ಕನ್ನಡ ಲೇಖಕಿಯ ಒಂದು ದೊಡ್ಡ ವಿಶ್ವಮಟ್ಟದ ಗುರುತಿಸಕ್ಕಿದೆ. ಅಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಟ್ವೀಟ್ ಮಾಡ್ತಾ ಇರ್ತಾರೆ. ಇವತ್ತು ನರೇಂದ್ರ ಮೋದಿಯವರ ಟ್ವೀಟ್ ಎಲ್ಲವನ್ನು ಚೆಕ್ ಮಾಡಿದೆ, ಇಡೀ ಟೈಮ್ ಲೈನ್ ಎಲ್ಲ ಚೆಕ್ ಮಾಡ್ತಾ ಬಂದೆ. ಆದರೆ ಎಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ನೋಡಿ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೆ. And I think I settled it through trade. We're doing a big deal with India. We're doing a big deal with Pakistan. And I said, what are you guys doing? You know, somebody had to be the last one to shoot. But the shooting was getting worse and worse, bigger and bigger, deeper and deeper into the countries. And we spoke to them, and I think I hate to say we got it settled, and then 2 days later, something happens, and they say it's Trump's fault. But Pakistan has got some excellent people and some really good, a great leader. And India is my friend, Modi. And he's a mutual friend. Yeah, he's a great guy. And I called them both, and we just did something. ಎಸ್, ಇದು ಡೊನಾಲ್ಡ್ ಟ್ರಂಪ್. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನೇ ಯುದ್ಧ ನಿಲ್ಲಿಸಿದ್ದು ಇಲ್ಲ, ನಾನೇ ಇದೆಲ್ಲ ಸರಿ ಮಾಡಿದೆ, ಮತ್ತು ಪಾಕಿಸ್ತಾನಕ್ಕೆ ನಾನು ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ, ಬಿಸ್ನೆಸ್. ಅವರು ನಾನು ಹೇಳಿದ್ದೆ, ನೀವು ಯುದ್ಧ ನಿಲ್ಲಿಸ್ತೇವೆ ಇದ್ದರೆ, ಕದನ ವಿರಾಮ ಮಾಡಿದ್ರೆ ನಾನು ಬಿಸ್ನೆಸ್ ನಡೆಸಲ್ಲ ಅಂತ ಹೇಳಿದ್ದೆ. ಸೊ ಅವ್ರು ನಿಲ್ಲಿಸಿದರೆ, ನಾನು ಪಾಕಿಸ್ತಾನಕ್ಕೆ ಹೆಚ್ಚು ಬಿಸ್ನೆಸ್ ಕೊಡ್ತಾ ಇದ್ದೀನಿ, ನಾಟ್ ಫಾರ್ ಇಂಡಿಯಾ, ಪಾಕಿಸ್ತಾನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಈ ಸ್ಟಾಂಟಿಂಗ್ ಅಗೈನ್ ಆ್ಯಂಡ್ ಅಗೈನ್ ಇಂಡಿಯಾ. ಸೊ ನಾವು ಇದು ಗಮನಿಸ್ಬೇಕು. ಸೊ ಇಂಥ ಸಂದರ್ಭದಲ್ಲಿ ಮೋದಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅದೇ ಟೆನ್ಷನ್ ಇರ್ಬೋದು ಅಂತ ನಾನು ಸುಮ್ಮನೆ. ಇನ್ನು ನಾನೇನು ಮಾಡೋಕ್ಕೆ ಸಾಧ್ಯ? ಹೋಗಲಿ, ನಮ್ಮ ಭಾರತದ ರಾಷ್ಟ್ರಪತಿ, ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ, ಎಜುಕೇಷನ್ ಮಿನಿಸ್ಟರ್ ಯಾರೂ ಟ್ವೀಟ್ ಮಾಡಲಿಲ್ಲ, ಒಂದು ಕಂಗ್ರಾಟ್ಸ್ ಹೇಳಿಲ್ಲ. ನಾನು ಅದಕ್ಕೆ ಭಾಳ ಸೂಕ್ಷ್ಮವಾಗಿ ಕೂತ್ಕೊಂಡು ಚೆಕ್ ಮಾಡಿದೆ, ಎಲ್ಲೂ ಹೇಳಿಲ್ಲ. ಓಕೆ, ಯಾಕೆ ಇವರು ಹೇಳ್ತಾ ಇಲ್ಲ ನೋಡೋಣ, ಮುಂದೆ ನೋಡೋಣ. ಕರ್ನಾಟಕದ ಬಿ ಜೆ ಪಿ ಹ್ಯಾಂಡ್ಲಲ್ಲಿ ಇಲ್ಲ, ವಿಜಯೇಂದ್ರ ಇಲ್ಲ, ಆರ್ ಅಶೋಕ್ ಇಲ್ಲ. ಅವರ ಹ್ಯಾಂಡ್ಲ್ಗಳಲ್ಲಿ, ಟ್ವಿಟರ್ ಹ್ಯಾಂಡ್ಲ್ಗಳಲ್ಲಿ ಇವತ್ತು ಬೆಂಗಳೂರಿನ ಮಳೆಯ ಬಗ್ಗೆ ಇದೆ. ಬೆಂಗಳೂರಲ್ಲಿ ಮಳೆ ಏನು, ಮುಂಬೈಯಲ್ಲೂ ಅದೇ ಥರ ಮಳೆ ಇದೆ, ಗೋವಾದಲ್ಲಿ ಅದೇ ಥರ ಮಳೆ ಇದೆ, ಬೆಂಗಳೂರಲ್ಲಿ ಏನು ಚಿತ್ರಣ ಇದೆ ಅದು ಎಲ್ಲ ಕಡೆ ಅದೇ ಚಿತ್ರಣ ಇದೆ. ಮಳೆ ಬಂದಾಗ ಇದೇ ಚಿತ್ರಣ ಇರತಕ್ಕಂಥದ್ದು. ಯಾಕೆಂದರೆ ನಾವು ಪೊಲಿಟಿಷಿಯನ್ಸ್ ಇದೀವಲ್ಲ, ವಿ ಆರ್ ಅನ್ಆರ್ಗನೈಸ್ಡ್. ನಮಗೆ ಸಾವಿರಾರು ಕೋಟಿ ರೂಪಾಯಿ ನಾವು ಮಾಡ್ಕೋಬೇಕು. ನಾವು ಈ ಸಿಟಿ ಏನಾದ್ರೇನು, ಅದು ಹೆಂಗೆ ಬೆಳೆದ್ರೆ ಏನು ನಮಗೇನು. ಮತ್ತು ನಮಗೆ ಗುಲಾಮರು ಬೇಕು, ಗುಲಾಮರನ್ನ ಕರ್ಕೊಂಬರ್ತೀವಿ, ವಲಸಿಗರನ್ನ ಕರ್ತೀವಿ, ದುಡಿಸ್ತೀವಿ, ನಾವು ನಮ್ಮ ಆಸ್ತಿ ಮಾಡ್ಕೊತಾ ಇರ್ತೀವಿ. ಸೊ ಆ ಅನ್ಪ್ಲ್ಯಾನ್ಡ್ ಆಗಿ ಬೆಳೆದ್ರೇನು, ಹೇಗೆ ಬೆಳೆದ್ರೇನು ಸಿಟಿ. ಸೊ ಇದು ಈ ದೇಶದ ಸ್ಥಿತಿ. ಸೊ ಇಲ್ಲಿ ಯಾರು ಕೂಡ ಬಾನು ಮುಷ್ತಾಕ್ ಅವ್ರನ್ನ ಟ್ವೀಟ್ ಮಾಡಲ್ಲ, ಅದನ್ನು ವಿಷಯ ಹೇಳಲ್ಲ. ಮತ್ತು ಗೋಧಿ ಮೀಡಿಯಾ ಅಂತೂ ಬಾನು ಮುಷ್ತಾಕ್ ಸುದ್ದಿನೇ ಇಲ್ಲ, ಎಲ್ಲೂ ಈ ಚರ್ಚೆನೇ ಇಲ್ಲ, ಮತ್ತು ಯಾರು ರಿಯಾಕ್ಟ್ ಕೂಡ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾವು ನೋಡೋದಾದರೆ, ಬಾನು ಮುಷ್ತಾಕ್ ಅವರು ಹಾಸನದ ಮಣ್ಣಿನ ಮಗ. ದೇವೇಗೌಡರು ನಿನ್ನೆ ತಾನೇ ಬರ್ತ್ಡೇ ಆಚರಿಸ್ಕೊಂಡ್ರು, ಬರ್ತ್ಡೇ ಬಾಯ್. ಅವ್ರ ಊರಿನವರು. ಮತ್ತು ಮೋರವರ್ ಅವರು ಬಾನು ಮುಷ್ತಾಕ್ JDSನಲ್ಲೂ ಕೂಡ ಇದ್ದು ರಾಜಕೀಯವಾಗಿ. ಇದಕ್ಕೆ ಬಾನು ಮುಷ್ತಾಕ್ ಅವ್ರಿಗೆ ದೇವೇಗೌಡರಾಗಲಿ, ಮಣ್ಣಿನ ಮಗ
ಕುಮಾರಸ್ವಾಮಿ ಆಗಲಿ ಅಥವಾ ಪಕ್ಷದ ಯಾರೇ ಆಗಲಿ ಬಾನು ಮುಷ್ತಾಕ್ ಅವ್ರಿಗೆ ಕಂಗ್ರಾಟ್ಸ್ ಮಾಡಿದ್ರಾ? ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ದೇವೇಗೌಡರು ಮಾಡಲಿಲ್ಲ, ಅವ್ರ ಫ್ಯಾಮಿಲಿಯವರು ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಹಾಸನದಲ್ಲಿ ಅವ್ರು ಯಾರು ಮಾಡಬೇಕಾಯ್ತು, ಮಾಡಲಿಲ್ಲ. ಪ್ರಧಾನಿ ಮಾಡಬೇಕಾಗಿತ್ತು, ಭಾರತ ಸರ್ಕಾರದಿಂದ ಯಾರು ಹೇಳಬೇಕಾಗಿತ್ತು, ಇಲಾಖೆನಾರು ಹೇಳಬೇಕಾಗಿತ್ತು. ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿ ಹೇಳಿದ್ರು, ರಾಹುಲ್ ಗಾಂಧಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿಶ್ ಮಾಡಿದ್ರು. ಇವ್ರು ಯಾಕೆ ವಿಶ್ ಮಾಡಲಿಲ್ಲ? ಕಂಗ್ರಾಟ್ಸ್ ಯಾಕೆ ಮಾಡಲಿಲ್ಲ? ಉನ್ನತ ವರ್ಗದವರು ಯಾಕೆ ಮಾಡಲಿಲ್ಲ? ಈ ಉನ್ನತ ನಾಯಕರುಗಳು ಯಾಕೆ ಮಾಡಲಿಲ್ಲ? ಬಹಳ ಸ್ಪಷ್ಟ. ಇದು ನನಗೆ ಹೇಳಲೇಬೇಕಾದ ಅನಿವಾರ್ಯ. ನಿಮ್ಗನ್ಸುತ್ತೆ ಇದನ್ನೆಲ್ಲ ಹೇಳಬೇಕಂತ, ಆದರೂ ಹೇಳಲೇಬೇಕಿಲ್ಲ. ಯಾಕೆಂದರೆ ಬಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ, ಮುಸ್ಲಿಂ ಸಾಹಿತಿ. ಅವ್ರಿಗೆ ಪ್ರಶಸ್ತಿ ಬಂದರೆ ಸಹಿಸ್ಕೊಳಕ್ಕೆ ಸಾಧ್ಯ ಇದೆ? ಅದನ್ನು ಹೊಗಳಕ್ಕಾಗುತ್ತಾ? ಯಾವುದೇ ಸಣ್ಣ ಪ್ರಶಸ್ತಿ ಬಂದ್ರೂ ಕೂಡ ನಾವು ಅದನ್ನು ಹೊಗಳ್ತೀವಿ, ಅದನ್ನು ಹಾಕ್ತೀವಿ. ಯಾವ ಮುಸ್ಲಿಮ್ಸ್ನ BJPಯವರು, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ, ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ ಅಂತೂ ಪತ್ರಕರ್ತ, ಪುಸ್ತಕ ಬರೀತಾರೆ, ಅವರು ಒಂಥರ ಸಾಹಿತಿ, ಮರಿ ಸಾಹಿತಿ. ಎಲ್ಲಿ ಒಂದು ಸಣ್ಣ ಟ್ವೀಟ್, ಸಣ್ಣ ಕಂಗ್ರ್ಯಾಚುಲೇಷನ್ಸ್. ಇವರೆಲ್ಲ ಮನುಷ್ಯರ ಅಂತ ಹೇಳಿ ಇವರು ಒಂದು ಸಣ್ಣ ಕಂಗ್ರ್ಯಾಚುಲೇಷನ್ ಮಾಡ್ಬೋದಾಗಿತ್ತು. ಈ ನಾಯಕರು ಇವರೆಲ್ಲರೂ ನೀವು ಟ್ವೀಟಿನ ಹ್ಯಾಂಡಲ್ನ ಎಲ್ಲ ಇಷ್ಟೊತ್ತು ಕೂತ್ಕೊಂಡು ಗಮನಿಸ್ತೆ ಯಾವುದೂ ಎಲ್ಲೂ ಇಲ್ಲ. ಇಲ್ಲಿ ಅವರು ಟ್ವೀಟ್ ಅವ್ರು ಕಂಗ್ರಾಟ್ಸ್ ಮಾಡದೇ ಇದ್ರೆ ಅವ್ರಿಗೆ ಮುಕ್ಕಾಗುತ್ತಾ? ಬಾನು ಮುಷ್ತಾಕ್ ಏನಾಗಲ್ಲ. ಅವ್ರು ಶ್ರಮಪಟ್ಟರು, ಬರೆದ್ರು, ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ತು, ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ. ಬಹುಸಂಖ್ಯಾತರೆಲ್ಲ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಬೇಕಾಗಿದೆ ಅಂದರೆ ಮೈಂಡ್ಸೆಟ್, ಅಂದರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂಥೇಳಿ. ಯಾವ ರಾಮನಗರದಲ್ಲಿ ಹಾರೋಹಳ್ಳಿ ಹತ್ರ ಹೇಗೆ ದಲಿತರನ್ನ ಮಾರಿ ಹಬ್ಬಕ್ಕೆ, ಊರ ಹಬ್ಬಕ್ಕೆ ನೀವು ಬರಬೇಡಿ ಅಂತ ಹೇಳಿ ಅವರನ್ನು ಬಹಿಷ್ಕಾರ ಹಾಕ್ತಾರೋ, ಮತ್ತು ಅದನ್ನು ಪ್ರಶ್ನೆ ಮಾಡಿದಕ್ಕೆ ಅವ್ರಿಗೆ ಮಚ್ಚು ಕೊಡ್ಲಿಯಿಂದ ಹೊಡಿತಾರೋ, ಇವತ್ತು ಅದೇ ಬಾನು ಮುಷ್ತಾಕ್ ಅವ್ರಿಗೆ ದೊಡ್ಡ ಮಟ್ಟದ ಪ್ರಶಸ್ತಿ ಬಂದಾಗ ಒಂದು ಸಣ್ಣ ಕರ್ಟಸಿ, ಬೇರೆ ಯಾವುದೇ ಬಂದಾಗ BJP IT ಸೆಲ್, BJP ಮೀಡಿಯಾ, ಗೋಧಿ ಮೀಡಿಯಾ, ಸಚಿವರು ಎಲ್ಲರೂ ಕೂಡ ಅದನ್ನು ಹಾಡಿ ಹೊಗಳಿ ಎಲ್ಲ ಟ್ವೀಟ್ಗಳೆಲ್ಲ ಹಾಕ್ತಾ ಇರ್ತಾರೆ. ಆದರೆ ಇವತ್ತು ಅವ್ರು ಯಾರಿಗೂ ಮನಸ್ಸು ಬರ್ತಾ ಇಲ್ಲ, ಹೃದಯ ಬರ್ತಾ ಇಲ್ಲ. ಹೃದಯದ ಹಣತೆಯ ದೀಪ, ಪುಸ್ತಕದ ಹೆಸರು, ಹೃದಯದ ಹಣತೆ. ಆ ಹೃದಯದ ಹಣತೆ ಇವತ್ತು ಆರೋಗಿದೆ BJPಯವರ ಎದೆಯ ಹಣತೆ ಆರೋಗಿದೆ, ಕತ್ತಲೆ ತುಂಬಿಕೊಂಡಿದೆ. ಆ ಕತ್ತಲೆ ತುಂಬಿಕೊಂಡಿರ್ತಕ್ಕಂಥದ್ದು ದ್ವೇಷ, ಅಸೂಯೆ, ಧರ್ಮದ್ವೇಷ. ಅವರು ದೇಹದಲ್ಲಿ ಹರಿತಾ ಇರೋದು ಕೆಂಪು ರಕ್ತ ಅಲ್ಲ, ಕಪ್ಪು ರಕ್ತ. ದ್ವೇಷಿಸಿ ಎಲ್ಲ ಕಪ್ಪಾಗೋಗಿದೆ. ಯಾವ ಮುಸ್ಲಿಮ್ಸನ್ನ ಇವರು ಎದೆ ಸೀಳಿದ್ರೆ ಒಂದು ಅಕ್ಷರ ಇಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದರು. ಎದೆ ಸೀಳಿದ್ರೆ ಒಂದು ಅಕ್ಷರ ಇಲ್ಲ ಇವ್ರ ಹತ್ರ, ಎದೆ ಸೀಳಿದ್ರೆ ಒಂದು ಅಕ್ಷರ ಇಲ್ಲ ಇವ್ರ ಹತ್ರ ಅಂತ ಹೇಳಿ ಟೀಕೆ ಮಾಡಿದ್ರು ತೇಜಸ್ವಿ ಸೂರ್ಯ. ಅದೇ ರೀತಿ ಮುಸ್ಲಿಮ್ಸ್ ಅಂದ್ರೆ ಬರೀ ಮಕ್ಕಳು ಮಾಡ್ಕೊಳ್ಳೋದು ಕೆಲಸ. 3 ಮಕ್ಕಳು, 4 ಮಕ್ಕಳು, 5 ಮಕ್ಕಳು, ಇವ್ರು ಮಕ್ಕಳು ಮಾಡ್ಕೊಳ್ಳೋದೇ ಕೆಲಸ. ಜಾಸ್ತಿ ಮಕ್ಕಳು ಮಾಡ್ಕೊಳ್ಳೋರು ಅಂದ್ರೆ ಮುಸ್ಲಿಮ್ಸ್. ಪ್ರತಾಪ್ ಸಿಂಹ ಈ ಎರಡೂ ಮಾತನ್ನ, ಮುಸ್ಲಿಮ್ಸ್ ಅಂದ್ರೆ ಪಂಕ್ಚರ್ ಹಾಕೋರು, ಅವ್ರ ಯೋಗ್ಯತೆ ಪಂಕ್ಚರ್ ಹಾಕೋರು ಅವರು ತೇಜಸ್ವಿ ಸೂರ್ಯ. ಅದೇ ಮಾತನ್ನ ಇನ್ನೊಬ್ರು ಆಡಿದ್ರು. ಅವ್ರು ಯಾರು ಅಂದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಪಂಕ್ಚರ್ ಹಾಕೋರು, ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋರು ಎಲ್ಲವನ್ನ ಮೋದಿ ಆಡಿದ್ದಾರೆ. ಸೊ ಇಂಥ ಮುಸ್ಲಿಂ ಮಹಿಳೆಗೆ ವಿಶ್ವದ ಬುಖರ್ ಪ್ರಶಸ್ತಿ ಬಂದ್ಬಿಟ್ರೆ ತಡ್ಕೊಳಕ್ಕಾಗತ್ತಾ? ನಮ್ಗೆ ತಡ್ಕೊಳಕ್ಕಾಗತ್ತ? SL ಭೈರಪ್ಪ ಅಗ್ರ ಸಾಹಿತಿ, ಉಗ್ರ ಸಾಹಿತಿ. ಸರಸ್ವತಿ ಸಮ್ಮಾನ ಬಂದಿದೆ ಅವರಿಗೆ. ಜ್ಞಾನಪೀಠ ಬರಲಿಲ್ಲ,
ಸರಸ್ವತಿ ಸಮ್ಮಾನ್ ಬಂದಿದೆ. ಅವರ ಎಸ್.ಎಲ್. ಭೈರಪ್ಪನವರ ಕೃತಿಗಳು ಕೂಡ ಇಂಗ್ಲೀಷ್ಗೆ ಅನುವಾದ ಆಗಿದ್ದಾವೆ. ಅಲ್ಲಿ ಯಾವುದು ಬರಲಿಲ್ಲ, ಬೂಕರ್. ಆದರೆ ಇವತ್ತು ಬಸ್ತಿ ಅನುವಾದಕ್ಕೆ ಬಾನು ಮುಷ್ತಾಕರು ಬಂದ್ಬಿಡ್ತು. ತಡ್ಕೊಳಕ್ಕೆ ಸಾಧ್ಯವೇ? ಒಂದು ಕಂಗ್ರ್ಯಾಟ್ಸ್ ಅಂತ ಹೇಳ್ಬೋದಾಗಿತ್ತು. ಆಮೇಲೆ ಇನ್ನೂ ಒಂದಿದೆ, ಅಂದರೆ ಈಗ ಹೇಳೋದಲ್ಲ, ಆಗದೆ ಪಂಚರ್ ಹಾಕೋರು, ಎದೆ ಸಿಡ್ರು, ಒಂದು ಅಕ್ಷರ ಇಲ್ಲದೆ ಇರೋರು, ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋರು, ದಡ್ರು, ಇವರು ಈ ದೇಶದಲ್ಲಿ ಈ ದೇಶದಲ್ಲಿ ಇರಬೇಕಾಗಿರೋ ಅನ್ನೋರಿಗೆ ಪ್ರಶಸ್ತಿ ಬಂದ್ಬಿಟ್ರೆ, ವಿಶ್ವದ ಅಗ್ರಗಣ್ಯ ಪ್ರಶಸ್ತಿ ಬಂದ್ಬಿಟ್ರೆ, ಸ್ಥಾನಮಾನ ಸಿಕ್ಬಿಟ್ರೆ ಹೇಗೆ ಅದನ್ನು ಅರ್ಗಿಸ್ಕೊಳ್ಳೋದು? ಹೇಗೆ ಅದನ್ನು? ಪಂಕ್ಚರ್ ಹಾಕೋರು, ಪಂಕ್ಚರ್ ಅಂಗಡಿಯವರು. ಸೊ ಇದು ಇವತ್ತು ನಮ್ಮ ದೇಶದ ಸ್ಥಿತಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರು, ರಾಹುಲ್ ಗಾಂಧಿ ಹೊಗಳಿದ್ರು, ಇನ್ನು ಕೆಲವರು ಅಷ್ಟೇ. ಇನ್ನು ಉನ್ನತ ಸಾಹಿತಿಗಳು ಸಾಹಿತ್ಯ ವಲಯದಿಂದ ಹೊಗಳಿಕೆ ಬರಲಿಲ್ಲ. ಹೊಗಳಿಕೆ ಸಹಜ, ಅಂದರೆ ಅದು ಸಹಜವಾಗಿ ಅವ್ರು ಕೊಡಬೇಕಾದಂಥ ಗೌರವ, ಸಹಜವಾಗಿ ಆ ಗೌರವ ಕೂಡ ಸಿಕ್ಕಿಲ್ಲ. ನನ್ನ ಪ್ರಶ್ನೆ ಎಷ್ಟೇ, ಒಬ್ಬ ದೇಶದ ಪ್ರಧಾನಿಗೆ ಬಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ ಯಾಕೆ ಕಾಣ್ತಾರೆ? ಬಾನು ಮುಷ್ತಾಕ್ ಒಬ್ಬ ಸಾಹಿತ್ಯ ಯಾಕೆ ಕಾಣಲ್ಲ? ಬಾನು ಮುಷ್ತಾಕ್ ಕನ್ನಡದ ಸಾಹಿತಿ, ಕರ್ನಾಟಕ ಭಾರತ ಮಾತೆಯ ಸುಪುತ್ರಿ, ಕನ್ನಡ ಮಾತೆ. ಈ ಕನ್ನಡ ಮಾತೆಯ ಮಗಳು ಬಾನು ಮುಷ್ತಾಕ್. ಈ ಬಾನು ಮುಷ್ತಾಕ್ ಪ್ರಶಸ್ತಿ ಬಂದಿದ್ದು ಯಾಕೆ ಈ ಭಾರತದ ಪ್ರಧಾನಿಗೆ ಅನ್ಸಲ್ಲ? ಯಾಕೆ ಅನ್ಸಲ್ಲ ಈ ಪ್ರಧಾನಿ ಬಿಡಿ, ಬೇರೆ ಯಾರಿಗೂ ಸರ್ಕಾರದ ವತಿಯಿಂದ ಅಧಿಕೃತ ಹ್ಯಾಂಡ್ಲ್ಗಳಿಂದ ಹೇಳ್ಬೋದಾಗಿತ್ತು. ಕರ್ನಾಟಕದ ಯಾವೊಬ್ಬ BJPಯ ನಾಯಕ ಮಾಡಲಿಲ್ಲ. JDSನಲ್ಲಿ ಅವರು ರಾಜಕಾರಣಿ ಆಗಿದ್ದರು, ಸದಸ್ಯ ಆಗಿದ್ದರು. ಸೊ ಅಲ್ಲೂ ಕೂಡ ಅವ್ರಿಗೊಂದು ಸಣ್ಣ ಕಂಗ್ರಾಟ್ಸ್. ಕುಮಾರಸ್ವಾಮಿಯವ್ರಿಗೆ ಒಂದೇ ಕೋಪ, ರಾಮನಗರದಲ್ಲಿ ಮುಸ್ಲಿಮ್ಸ್ ನಮ್ಮನ್ನು ಸೋಲಿಸ್ಬಿಟ್ರು. ನಾವು BJP ಜೊತೆಲಿ ಇರೋರಿಂದ ಮುಸ್ಲಿಮ್ಸ್ ಯಾವತ್ತೂ ನಮ್ಗೆ ಓಟ್ ಹಾಕಲ್ಲ, ಅವ್ರ ಓಟ್ ನಮಗೆ ಬೇಕಾಗಿಲ್ಲ. ಸೊ ಮುಸ್ಲಿಮ್ಸ್ ಓಟೇ ಬೇಕಾಗಿಲ್ಲ ಅಂದರೆ ಮುಸ್ಲಿಂ ಸಮುದಾಯದ ಮಹಿಳೆ ಬಾನು ಮುಷ್ತಾಕ್ ಪ್ರಶಸ್ತಿ ಬಂದ್ರಿಂದ ಬಿಟ್ರಿ. ಆದರೆ ಅವರು ಟ್ವಿಟರ್ ಹ್ಯಾಂಡಲ್ ನೋಡಿ ನೀವು, ಕನ್ನಡ ಭಾಷೆಯೇ ಸರ್ವಶ್ರೇಷ್ಠ ಅಂತೆಲ್ಲ ಬರ್ಕೊಂಡವ್ರೆ. ಆದರೆ ಕನ್ನಡ ಭಾಷೆಗೆ ಅತ್ಯಂತ ದೊಡ್ಡ ಗೌರವ ಸಿಕ್ಕಿದಾಗ ಏನು ಮಾಡ್ಬೋದಾಗಿತ್ತು? ಅಥವಾ ಮೇಡಮ್ ಅವ್ರ ಪಕ್ಷದಲ್ಲೇ ಇದ್ದವರು ಏನು ಮಾಡ್ಬೋದಾಗಿತ್ತು? ಒಂದು ಸಣ್ಣ ಕಂಗ್ರಾಟ್ಸ್, ಸಣ್ಣ ಹಾರ, ಒಂದು ಸಣ್ಣ ಶಾಲು, ಅವ್ರು ಬಂದ ಮೇಲೆ ಅದೆಲ್ಲ ಒಂದು ಫೋನ್ ಕಾಲ್, ಇದೆಲ್ಲ ಇರ್ಬೋದಾಗಿತ್ತು. ಯಾವುದೇ ಒಂದು ಕ್ರಿಕೆಟ್ ಗೆದ್ದರೆ, ಯಾವುದೇ ಒಂದು ಆಟ ಗೆದ್ದರೆ ತಕ್ಷಣ ಆ ಆಟ ಕ್ಲೇಮ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ನೀವಿಲ್ಲಿ ಗಮನಿಸಬೇಕು. ಸಾಧ್ಯ ಒಂದು ಸಿನಿಮಾ, ಒಂದು ಪಿಕ್ಚರ್ ತರೋದಕ್ಕೆ ಸಾಧ್ಯವ ತೋರಿಸ್ತೀನಿ ನಿಮಗೆ. ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರಗಳು ನಾವು ಕಾಣಿಸ್ತೇವೆ. ಏನು ಅಂತಂದರೆ ಅವರ ಚಿತ್ರಗಳು ಯಾವ್ಯಾವುದು ಅಂತಂದರೆ ನಮ್ಮ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು, ಅವರು ಭಾಷಣ ಈ ಸೇನೆಯ ಕಮಾಂಡೋ ಥರ ಡ್ರೆಸ್ಗಳನ್ನ ಹಾಕ್ಕೊಂಡು, ಆ ಡ್ರೆಸ್ಗಳನ್ನ ಹಾಕ್ಕೊಂಡು ಅವರು ಮಿಂಚ್ತಾ ಇದ್ದಾರೆ. ಆ ಮಿಂಚ್ತಾ ಇರೋ ಚಿತ್ರಗಳನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ಬೇರೆ ಇನ್ನೊಂದು ಮತ್ತೆ ಪೋಸ್ಟ್ ಕೂಡ ನಮ್ಮ ಚಾನಲ್ ಪೋಸ್ಟ್ ಮಾಡ್ತೀವಿ. ಇದನ್ನು ಏನು ಅಂದರೆ ಇಡೀ ಭಾರತ ಎಲ್ಲ ಕಡೆ ನರೇಂದ್ರ ಮೋದಿ ಒಬ್ಬ ಪೈಲಟ್ ಥರ, ಒಬ್ಬ ಯೋಧನ ಥರ ಡ್ರೆಸ್ ಹಾಕಿ, ಆ ಯೋಧನ ಹಾಕಿ ದೊಡ್ಡ ಪೋಸ್ಟರ್ಗಳನ್ನ, ದೊಡ್ಡ ಕಟೌಟ್ಗಳನ್ನ ಹಾಕ್ತಾ ಇದ್ದಾರೆ. ಯಾಕೆ ಹಾಕ್ತಾ ಇದ್ದಾರೆ? ಪ್ರಚಾರ. ಆಪರೇಷನ್ ಸಿಂಧೂರ ಭಾರತ ಸೇನೆಯ ಅತ್ಯಂತ ದೊಡ್ಡ ಸಾಧನೆ ಮತ್ತು ಪಾಕಿಸ್ತಾನಕ್ಕೆ ಬಗ್ಗು ಬಡಿದಂತಹ ದೊಡ್ಡ ಸಾಧನೆ, ದೊಡ್ಡ ಕೆಲಸ. ಅದು ನಮ್ಮ ಸೈನ್ಯಕ್ಕೆ ಒಂದು ಸಲ್ಯೂಟ್ ಮಾಡಬೇಕು. ಸೊ ಇಂಥ ಸೇನೆಯ ಯಾವೊಬ್ಬ ಸೈನಿಕನ ಫೋಟೋ ಇಲ್ಲ ಅಲ್ಲಿ, ಯಾವೊಬ್ಬ ಹುತಾತ್ಮನ ಫೋಟೋ ಇಲ್ಲ ಅಲ್ಲಿ.
ಕಮಾಂಡೋ ಥರ ಸೈನಿಕನ ರೀತಿ ಮೋದಿಯ ಫೋಟೋ ಇಡೀ ದೇಶದ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಮತ್ತು ಎಲ್ಲ ಈವನ್ ರೈಲ್ವೆ ಟಿಕೆಟ್ಗಳಲ್ಲಿ, ರೈಲ್ವೆ ರಿಸರ್ವೇಷನ್ ಟಿಕೆಟ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಮೋದಿಯ ಫೋಟೋ ಮತ್ತು ಆಪರೇಷನ್ ಸಿಂಧೂರ್ ಫೋಟೋ ಇದೆ. ಅಂದರೆ ನಮ್ಮ ದೇಶದ ಮಿಲಿಟ್ರಿ, ನಮ್ಮ ದೇಶದಲ್ಲಿ 26 ಜನರ ಮಾರಣ ಹೋಮ, ಇವೆಲ್ಲಕ್ಕೂ ಕೂಡ ಏನಪ್ಪ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಫೋಟೋ ಹಾಕಿ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಪರಿಹಾರ ಆಯಿತು, ಪ್ರಧಾನಿ ನರೇಂದ್ರ ಮೋದಿಯವರ ಕಾಲಿಗೆ ನಮಸ್ಕಾರ ಮಾಡಿ ಅನ್ನೋ ಚಿತ್ರಣವನ್ನು ನಾವು ಇಲ್ಲಿ ತಂದಿಟ್ಟಿದ್ದೀವಿ. ಅಂದರೆ ಈ ಯಾರಿಗೂ ಕೂಡ ಯಾಕೆ ಬಾನು ಮುಷ್ತಾಕ್ ಅವ್ರನ್ನ ಹೊಗಳಕ್ಕಾಗಲಿಲ್ಲ ಅಂದರೆ ಪ್ರತಿಭೆ, ಜ್ಞಾನ ಇವೆಲ್ಲದಕ್ಕೂ ಕೂಡ ಜಾತಿ, ಧರ್ಮ ಹೀಗೆ ನಾವು ನೋಡ್ತಾ ಹೋದರೆ ನಾವು ಈ ದೇಶನ ನಾವು ಹೆಂಗೆ ನೋಡ್ತೀವಿ, ಈ ದೇಶದ ಹೇಗೆ ನಾವು ಈ ದೇಶನ ನಾವು ಕಟ್ತೀವಿ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿದೆ. ಅತ್ಯಂತ ಬಹಳ ನೋವಿನಿಂದ ಪಂಕ್ಚರ್ ಹಾಕೋರು ಎದೆ ಸಿಡಿದ್ರು, ಒಂದು ಅಕ್ಷರ ಇಲ್ಲದೆ ಇರೋರು, ಇದನ್ನು ಬಾನು ಮುಷ್ತಾಕ್ ಅವರು ಕೂಡ ಈ ಮಾತನ್ನು ನನ್ನ ಸಂದರ್ಶನದಲ್ಲಿ ಹೇಳಿದ್ದಾರೆ ಅವರು ಕೂಡ. ಸೊ ಇದು ಈ ರೀತಿ ಅವಮಾನ ಮಾಡ್ತಾರೆ ಮುಸ್ಲಿಮ್ಸ್ಗೆ. ಆದರೆ ಮುಸ್ಲಿಮ್ಸ್ ಬದಲಾಗಿದ್ದಾರೆ, ಸಾಕಷ್ಟು ತಿದ್ದುಕೊಂಡಿದ್ದಾರೆ, ಈಗ ಬೇರೆ ಅವ್ರಿಗೆ ಮಾಡಿದ್ದಾರೆ ಅಂತ ಕೂಡ ಬಾನು ಮುಷ್ತಾಕ್ ಹೇಳ್ತಾರೆ. ಇನ್ನೂ ಅವ್ರ ಬಗ್ಗೆ ಅವ್ರ ಜೊತೆ ಮಾತನಾಡ್ತೀವಿ. ಆದರೆ ನಿಮ್ಗೆ ಯಾಕೆ ಇಷ್ಟು ತಂದೆ ಅಂತಂದರೆ, ಈ ವಿಚಾರವನ್ನು ತಂದೆ ಅಂತಂದರೆ ಇದು ಸಿಲ್ಲಿ ಅನಿಸುತ್ತೆ ನಿಮಗೆ ಕೆಲವರಿಗೆ. ಇಲ್ಲಿ ಇದನ್ನೆಲ್ಲ ಅವರು ಕಂಗ್ರ್ಯಾಚ್ ಮಾಡಿದವ್ರು ಏನು ಇಲ್ಲ. ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಒಬ್ಬ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಾಗ ಮತ್ತು ಒಂದು ಗ್ರೇಟ್ ಸ್ಟೇಟ್ ಆಥರ್ಗೆ ಕಂಗ್ರ್ಯಾಚುಲೇಟ್ ಮಾಡೋದು ಪ್ರೈಮ್ ಮಿನಿಸ್ಟರ್ ಡ್ಯೂಟಿ. ಮತ್ತು ಉಳಿದವರು ಕೂಡ ಅವ್ರಿಗೆ ನೆನಪಿಸ್ಬೋದಾಗಿತ್ತು. ಯಾಕೆ ನೆನಪಿಸ್ತಾರೆ? ಯಾಕೆಂದರೆ ಅವ್ರ ಅಜೆಂಡಾ ಅದೇನೇ ಏನದು, ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ, ಒಡೆದು ಆಳಬೇಕು, ಇದೇ ಅವ್ರ ಅಜೆಂಡಾ. ಸೊ ಹೀಗಿರ್ಬೇಕಾದ್ರೆ ಅವ್ರು ಯಾಕೆ ಹೊಗಳುತ್ತಾರೆ, ಅವ್ರು ಯಾಕೆ ಕಂಗ್ರಾಟ್ಸ್ ಹೇಳ್ತಾರೆ? ಸೊ ಇದು ನಮ್ಮ ಮುಂದೆ ಇರತಕ್ಕಂಥ ಒಂದು ಸತ್ಯ, ಭಯಂಕರ ಸತ್ಯ, ನಗ್ನ ಸತ್ಯ. ಅಂದರೆ ನಾವು ಬಾನು ಮುಷ್ತಾಕ್ ಅವರ ಕೃತಿಯ ಬಗ್ಗೆ ಎಲ್ಲ ಹೇಳಿದ್ದೀವಿ, ಅವರ ವಿಚಾರಗಳನ್ನು ಕೂಡ ನಾವು ಹೇಳಿದ್ದೀವಿ. ಆದರೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ವಿಭಜನೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಅಸಮಾನತೆ, ದೇಶದಲ್ಲಿರ್ತಕ್ಕಂಥ ಧರ್ಮದ್ವೇಷ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಭಾಷಾದ್ವೇಷ, ಮತ್ತು ಏಕೆಂದರೆ ಇದೇ ಜಾಗದಲ್ಲಿ ಬಾನು ಮುಷ್ತಾಕ್ ಜಾಗದಲ್ಲಿ ಎಸ್ ಎಲ್ ಭೈರಪ್ಪ ಇದ್ದಿದ್ರೆ ಅಥವಾ ಇನ್ಯಾರೋ ಉನ್ನತ ವರ್ಗದ ಯಾವ್ದಾದ್ರು ಸಾಹಿತಿಗಳಿದ್ರೆ ಇವತ್ತು ಇಡೀ ದೇಶದ ಮೀಡಿಯಾ ಇವತ್ತು ಕುಣಿದಾಡ್ತಾ ಇತ್ತು, ತಾನೇ ಸಂಭ್ರಮ ಪಡ್ತಾ ಇತ್ತು, ಉತ್ಸವನೇ ಮಾಡಿಬಿಡ್ತಾ ಇದ್ರು. ಆದರೆ ಇಲ್ಲಿ ಇವತ್ತು ಅದು ಯಾವುದೂ ಕಾಣಿಸ್ತಾ ಇಲ್ಲ. ಬಹುಶಃ ಇನ್ನೊಂದು ಕೊನೆಯದಾಗಿ ಒಂದು ಅಂಶ ಅಂತ ಅನಿಸ್ಬಿಟ್ಟು, ಸುಮಾರು ಇವರಿಗೊಂದು 57-58 ಲಕ್ಷ ರೂಪಾಯಿ ಬಹುಮಾನ ಬರುತ್ತೆ ಅಂತ ಇದೆ. ಬರುತ್ತೆ. ಒಂದು ಭಾರತ ಸರ್ಕಾರದ ಒಂದು ಕಾನೂನು ಇದೆ, ಈ ರೀತಿ ಯಾವ್ದಾದ್ರು ಒಂದು ಪ್ರಶಸ್ತಿ ಮತ್ತು ಯಾವ್ದಾದ್ರು ಒಂದು ಅವಾರ್ಡ್ ಬಂದಾಗ ಅಲ್ಲಿ ಬರುತ್ತಲ್ಲ ಬಹುಮಾನ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತೀರಾ? 30%. 30% ಟ್ಯಾಕ್ಸ್ ಕೂಡ ಕಟ್ಟಬೇಕು. ನೀವು ಚೆಕ್ ಮಾಡಿ. ಐ ಆಮ್ ನಾಟ್ ಟೆಲಿಂಗ್ ಲೈ, ಐ ಆಮ್ ನಾಟ್ ಟೆಲಿಂಗ್ ಎನಿ ಅಲಿಗೇಷನ್. ದಿಸ್ ಈಸ್ ಲೈ, ಟ್ರೂತ್ಫುಲ್ ಫ್ಯಾಕ್ಟ್. ಟ್ಯಾಕ್ಸ್ 30% ಟ್ಯಾಕ್ಸ್ ಕಟ್ಟಬೇಕು. ಇವತ್ತು ಫೈನಾನ್ಸ್ ಮಿನಿಸ್ಟ್ರು ಅಥವಾ ಯಾರ ಮಿನಿಸ್ಟ್ರು, ಬಾನು ಮುಷ್ತಾಕ್, ಯು ಹ್ಯಾವ್ ಗಿವನ್ ಬಿಗ್ ನೇಮ್ ಫಾರ್ ಇಂಡಿಯಾ, ಸೊ ಯುವರ್ ಅಮೌಂಟ್, ದ ಪ್ರೈಸ್ ಅಮೌಂಟ್ will not be taxed, tax exempted ಅಂತ ಹೇಳ್ಬೋದಾಗಿತ್ತು. ಟ್ಯಾಕ್ಸ್ ಎಕ್ಸಂಪ್ಷನ್ ಅವರು ಕೇಳ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ಒಂದು ಸರ್ಕಾರ ಕೊಡ್ಬೋದಾಗಿತ್ತು. ಮತ್ತು ಸರ್ಕಾರ ಅವರ ಒಂದು ಸಾಧನೆಗೆ ಮೆಚ್ಚಿ ಸರ್ಕಾರದ ಏನಾರು ಒಂದು ಬಹುಮಾನ ಘೋಷಣೆ ಮಾಡ್ಬೋದಾಗಿತ್ತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೂಡ ಘೋಷಣೆ ಮಾಡ್ಬೋದಾಗಿತ್ತು. ಅವ್ರು ಮಾಡಿ ಎಲ್ಲೂ ಅವ್ರ ಟ್ವೀಟಲ್ಲಿ ಎಲ್ಲೂ ಮಾಡಿಲ್ಲ. ಅದು ಮುಂದೆ ಮಾಡ್ಬೋದೇನೋ, ನೋಡೋಣ ಅದೇನು ಅಂತ ಹೇಳಿ. ಆದರೆ ಇಲ್ಲಿ ಮಾತ್ರ ಘೋಷಣೆ ಆಗಿಲ್ಲ.
ಇದು ಅಂದರೆ 30% ಟ್ಯಾಕ್ಸ್ ಕಟ್ಟಬೇಕು. ಕೆಲವರಿಗೆಲ್ಲ ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದಾರೆ. ಮತ್ತು ಲೋನ್ ದಾಖಲೆಗಳನ್ನೇ ಎಲ್ಲ ಕಳಿಸ್ತಾ ಇದ್ದಾರೆ. ಸೊ ಇದು ಒಂದು ಅಂದರೆ ದ್ವೇಷದ ಅವ್ಯವಸ್ಥೆಯ ಮತ್ತು ಅತಂತ್ರದ ಸ್ಥಿತಿ ನಮ್ಮ ದೇಶದಲ್ಲಿ. ಒಬ್ಬ ಸಾಹಿತಿಗೆ, ಮಹಿಳೆಗೆ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಿರೀಟ, ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದಾಗ ಅದನ್ನು ಮುಕ್ತ ಕಂಠದಿಂದ ತೆರೆದ ಹೃದಯದಿಂದ ಹೊಗಳತಕ್ಕಂಥ, ಸನ್ಮಾನ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥ ಒಂದು ಹೃದಯ ಶ್ರೀಮಂತಿಕೆ ನಮಗಿಲ್ಲ ಅಂತಂದರೆ ನಾವು ನಿಜವಾಗ್ಲೂ ನಾವು ಭಾರತೀಯರ, ನಾವು ಈ ದೇಶದಲ್ಲಿ ನಾವು ಪ್ರಜೆಗಳ ನಾವಿಲ್ಲಿ ಅಂತ ಅನ್ನೋ ಕಾಲ ಬಂದಿದೆ. ಪಂಕ್ಚರ್ ಹಾಕೋರು, ಹೀಗೆ ಅವರ ಅಜ್ಞಾನಿಗಳು ಏನೆಲ್ಲ ನಾವು ಮಾತನಾಡ್ತೀವೋ, ಸೊ ಅದೇ ವರ್ಗದ ಮಹಿಳೆ ಇವತ್ತು ಇಡೀ ಜಗತ್ತಲ್ಲಿ ಭಾರತವನ್ನು ತುತ್ತು ತುದಿಯಲ್ಲಿ ನಿಲ್ಲಿಸಿದರೆ, ಭಾರತದ ಒಂದು ಭಾಷೆಯ, ಕನ್ನಡದ ಭಾಷೆಯ ಬಗ್ಗೆ ಮಾತನಾಡ್ತಕ್ಕಂಥ, ಅದ್ರ ಬಗ್ಗೆ ತಿಳಿತಕ್ಕಂಥ ಪ್ರಯತ್ನ, ಅದನ್ನು ಬಸ್ತಿ ಮೇಡಮ್ ಹೇಳ್ತಾ ಇದ್ದಾರೆ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತೇಳಿ. ಎಷ್ಟು ಎಂಪಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾಷೆಗೆ ಗೌರವ. ಸೊ ಅದು ಸಂಭ್ರಮ ಆಗಬೇಕಾಗಿತ್ತು. ಸೊ ರಾಜಕಾರಣಿಗಳಿಗೆ ಹೇಳಿದವ್ರು ಏನಾಗುತ್ತೆ, ಅದು ರಾಜಕಾರಣಿಗಳು ಹೇಳೋದಂತಲ್ಲ. ಸೊ ಇದು ಇದನ್ನೇ ನಾವು ಇವತ್ತು ನಿನ್ನೆ ನಾನು ಮಾಡಿದಂಥದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ಪ್ರೋಟೋಕಾಲ್ ವೈಲೇಷನ್. ಅವ್ರು ಹೇಳ್ತಾರೆ, ಪ್ರೋಟೋಕಾಲ್ ನನಗೆಲ್ಲ ಕೊಡ್ತಾರೆ ನೀವು, ವೈಯಕ್ತಿಕ ಗವಾಯಿಗಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪೋಸ್ಟ್ಗೆ. ಇಲ್ಲಿ ಬಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ, ಆದರೆ ಆಕೆ ಲೇಖಕಿ, ಭಾರತದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ. ಇಲ್ಲಿ ಹೇಳಬೇಕಾಗಿತ್ತು. ಸೊ ಇದಿಷ್ಟು ನಾನು ನಿಮ್ಮ ಮುಂದೆ ತರಬೇಕು ಅಂದ್ಕೊಂಡಿದ್ದ ವಿಚಾರ. BJP ಮತ್ತು RSS, ನರೇಂದ್ರ ಮೋದಿ ಎಲ್ಲ ನಾಯಕರುಗಳು ಕೂಡ ಈ ಧರ್ಮದ್ವೇಷ ಅವ್ರು ಬಿಡಲ್ಲ. ಅವರು ಏನೇ ಕಾರಣಕ್ಕೂ ಬಿಡಲ್ಲ. ಮತ್ತು ಇದನ್ನೇ ಜನ ತಲೆಗೆ ತುಂಬ್ತಾ ಇದ್ದಾರೆ. ಜನ ಕೂಡ ಅವ್ರ ಥರನೇ ಆಡ್ತಾ ಇದ್ದಾರೆ. ಸೊ ಇದು ಕೊನೆಯಲ್ಲಿ ಗೊತ್ತಿಲ್ಲ ನನಗೆ. ಸೊ ಇದನ್ನು ಹೆಂಗೆ ಎಚ್ಚೆತ್ಕೋಬೇಕು ಅಂದರೆ, ಈಗ ಬಾನು ಮುಷ್ತಾಕ್ ನಂತರದವರು ಅವರು ಕಥೆಯ ಬರೆದು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದ ತೆಗೆದುಕೊಂಡೋಗಿ ಅಂತಾರಾಷ್ಟ್ರೀಯ ಮಟ್ಟದ ರೆಕಗ್ನೈಸೇಷನ್ ಸಿಗ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದೆ ಅಂದಮೇಲೆ, ಸೊ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ, ಅಂದರೆ ಈಗ ಅವರು ಮುಸ್ಲಿಮ್ಸ್ಗೆ ಇಡೀ ದೇಶವನ್ನು ಹಿಂದೂ ಮುಸ್ಲಿಂ ಅಂತ ಹೊಡಿತಕ್ಕಂಥದ್ದು, ಮತ್ತು ಅದರಲ್ಲ ಮುಸ್ಲಿಂ ಮಹಿಳೆಯರಿಗೆ ಟ್ರಿಪಲ್ ತಲಾಕ್ ಸೌಲಭ್ಯ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಕ್ಕಂಥದ್ದು. ಸೊ ಈ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಹೇಗೆ ನಡ್ಕೋತು, ಮೋದಿ ಹೇಗೆ ನಡ್ಕೊಂಡ್ರು, ಮತ್ತು BJPಯ ನಾಯಕರುಗಳು, ಸಂಸದರುಗಳು ಎಲ್ಲರೂ ಹೇಗೆ ನಡ್ಕೊಂಡ್ರು, ಅದರಲ್ಲೂ ಬಾನು ಮುಷ್ತಾಕ್ ಅವರು ಇದ್ದಂತಹ ಪಕ್ಷ, ದೇವೇಗೌಡರ ಕುಟುಂಬದ ಪಕ್ಷ, ಸೊ ಅದು ಹೇಗೆ ನಡ್ಕೋತು ಅನ್ನೋದು ಇತಿಹಾಸದಲ್ಲಿ ಇವತ್ತು ದಾಖಲಾಗೋಯ್ತು. ಸೊ ಇದು ನಿಮ್ಮ ಮುಂದೆ ತಂದಿರತಕ್ಕಂಥ ವಿಚಾರ. ಯಾರನ್ನ ನಿಕೃಷ್ಟವಾಗಿ ಕಾಣ್ತೀವೋ ಕೊನೆಗೆ ಅವರೇ ನಮ್ಮ ಮುಂದೆ ದೊಡ್ಡ ಸಾಧಕರಾಗಿ, ವಿಶ್ವಮಾನ್ಯರಾಗಿ, ಬೃಹತ್ ಹಿಮಾಲಯದ ಎತ್ತರಕ್ಕೆ ಬೆಳೆದು ನಿಂತು ಬಿಡ್ತಾರೆ. ಸೊ ಆಗ ನಮಗೆ ಕತ್ತೆತ್ತು ನೋಡಬೇಕಷ್ಟೇ ಉಳಿದಿರೋದು, ಬೇರೆ ಏನೂ ಉಳಿದಿಲ್ಲ. ಇವತ್ತು BJPಗೆ, ಧರ್ಮ ಒಡೆಯೋರಿಗೆ, ಧರ್ಮವನ್ನು ಟೀಕೆ ಮಾಡೋರಿಗೆ, ಹೀಯಾಡಿಸೋರಿಗೆ ಇವತ್ತು ಬಾನು ಮುಷ್ತಾಕ್ ಉತ್ತರ ಕೊಟ್ಟಿದ್ದಾರೆ. ಸೊ ಆ ಉತ್ತರ ಅವ್ರು ತಲುಪಿದೆ, ಆದರೆ ಉತ್ತರ ತಲುಪಿದೆ ಅಂತಲೂ ಹೇಳ್ತಾ ಇಲ್ಲ. ನಮ್ಗೆ ಅರ್ಥ ಆಗಿದೆ ಪ್ರತಿಭೆ ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿ, ಯಾವುದೇ ಉನ್ನತ ವರ್ಗಕ್ಕೆ, ಯಾರಿಗೋ ಸೀಮಿತ ಅಲ್ಲ. ಜ್ಞಾನ ಅದು ಗುಡಿಸ್ಲಲ್ಲೂ ಹರಳುತ್ತೆ, ಯಾರ್ದೋ ಮನೇಲೂ ಕೂಡ ಹರಳುತ್ತೆ. ಅದಕ್ಕೆ ಬಾನು ಮುಷ್ತಾಕ್ ಉದಾಹರಣೆ ಸಾಕ್ಷರ. ಮತ್ತೆ ಇನ್ನೊಂದೇ ಪ್ರಸಂಗ ನಾಳೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ. ಮುಕ್ತ ಪ್ರದೇಶ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು